ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಬಹುತೇಕರು ಈಗಾಗಲೇ ಒಬ್ಬೊಬ್ಬರಾಗಿ ಸಿಲುಕಿ ಬೀಳುತ್ತಿದ್ದಾರೆ. ಕಾನೂನಿನ ಬಿಗಿ ಹಿಡಿತದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಇದೀಗ ಕೆಲವೊಂದಿಷ್ಟು ಕಮ್ಯುನಿಸ್ಟ್ ನಾಯಕರು ಧರ್ಮಸ್ಥಳದ ಸಂಪತ್ತಿನ ಬಗ್ಗೆ ಮಾತನಾಡಿದ್ದಾರೆ. ಅದೊಂದು ಕಾಲ ಇತ್ತು. ಗಜ್ನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ಹಿಂದೂ ದೇಗುಲಗಳ ಮೇಲೆ ದಾಳಿ ಮಾಡಿ ಸಂಪತ್ತನ್ನ ಸೂರೆಗೈತಾ ಇದ್ರು. ರಾಮನ ನೆಲದಲ್ಲಿದ್ದ ಮಂದಿರ ಕೆಡವಿ ಮಸೀದಿ ನಿರ್ಮಿಸಿ ಮ್ಲೇಚ್ಛರು ಗಹಗಹಿಸಿ ನಕ್ಕಿದ್ರು. ಆದರೆ ಕಾಲ ನಂತರದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ಜೋರಾಗಿದೆ. ಇತ್ತೀಚೆಗೆ ಧರ್ಮಸ್ಥಳ ವಿರುದ್ಧ ಮನಸೋ ಇಚ್ಛೆ ಆರೋಪ ಮಾಡಲಾಗಿತ್ತು. ನಿನ್ನೆ ಧರ್ಮಸ್ಥಳದ ವಿರೋಧಿಗಳೆಲ್ಲ ಬೆಂಗಳೂರಲ್ಲಿ ಒಂದಾಗಿದ್ರು. ಧರ್ಮಸ್ಥಳದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಆ ನೆಲದಿಂದ ಮನುವಾದವನ್ನ ಓಡಿಸಬೇಕಿದೆ. ಶ್ರೀ ಕ್ಷೇತ್ರದ ವಿರುದ್ಧ ಸುಭಾಷಿಣಿ ಅಲಿ ವಾಗ್ದಾಳಿ. I have been reading about Dharmasthala. I have been trying to understand what is this system in Dharmasthala that we are fighting. And I can only say this system in Dharmasthala is the real system of Manuvad. And we have to understand that we have to fight this Manuvad if we want to have justice in our country. ಧರ್ಮಸ್ಥಳದಲ್ಲಿ ಅಪಾರ ಹಣ ಒಡವೆ ಇದೆ. People who have got religious power, money power, land power, how did they use this power? To take away the land of the Dalits, the untouchable community. In the last 50 years, this is what they have been doing. Taking away the land from the poor people, using their religious power and their money power to expand their wealth, to expand their land. ಧರ್ಮಸ್ಥಳದಲ್ಲಿ ಕಮ್ಯುನಿಸ್ಟರಿಂದ ಹೋರಾಟ. I am proud that the communists in that area were part of the struggle against those Manuvadi forces who were controlling that temple. Many others were there also, yes, but the communists were also there. ದೇಗುಲದ ಮಾಲೀಕರು ದೇಶ ವಿರೋಧಿಗಳಾಗಿದ್ರು. Who became the owners of that temple, became the owners of that land in the time of the British, were British supporters. They were anti-national. They were against Tipu Sultan, who was fighting the British. They supported the British. And as a result, they were given the land. They were given the temple. ಧರ್ಮಸ್ಥಳದಲ್ಲಿ 3 ಲಕ್ಷ ಕೋಟಿ ವಾರ್ಷಿಕ ವಹಿವಾಟು. ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಅವರು ನಡೆಸ್ತಾ ಇದ್ದಾರೆ. ವಾರ್ಷಿಕ ವಹಿವಾಟು 3 ಲಕ್ಷ ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ಅಂತಂದ್ರೆ ಅಸಾಧಾರಣವಾದದ್ದು ಗೆಳೆಯರೆ. ಕರ್ನಾಟಕ ರಾಜ್ಯದ ಬಜೆಟ್ ಅಸಲಿಗೆ 4 ಲಕ್ಷ ಕೋಟಿ ರೂಪಾಯಿ ಇದೆ. 7 ಕೋಟಿ ಜನರ ಒಂದು ವರ್ಷದ ಬಜೆಟ್ 4 ಲಕ್ಷ ಕೋಟಿ ಇರುವಾಗ ಒಂದು ಸಂಸ್ಥೆ 3 ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟು ನಡೆಸ್ತದೆ ಅಂತಂದ್ರೆ ಅದು ಯಾವ ಪ್ರಮಾಣದ್ದು ಯಾವ್ಯಾವ ರೂಪದಲ್ಲಿ ನಡೆಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಧರ್ಮಸ್ಥಳದ ವಿರುದ್ಧ ಕಮ್ಯುನಿಸ್ಟ್ ನಾಯಕರು ನೇರ ಆರೋಪ ಮಾಡುತ್ತಿದ್ದಾರೆ. ದೇಗುಲದ ಆದಾಯದ ಬಗ್ಗೆ ಪದೇ ಪದೇ ಮಾತಾಡ್ತಿದ್ದಾರೆ. ಅದರ ಅರ್ಥ ನೀವೇ ಅರ್ಥ ಮಾಡಿಕೊಳ್ಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಬಹುತೇಕರು ಈಗಾಗಲೇ ಒಬ್ಬೊಬ್ಬರಾಗಿ ಸಿಲುಕಿ ಬೀಳುತ್ತಿದ್ದಾರೆ. ಕಾನೂನಿನ ಬಿಗಿ ಹಿಡಿತದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಇದೀಗ ಕೆಲವೊಂದಿಷ್ಟು ಕಮ್ಯುನಿಸ್ಟ್ ನಾಯಕರು ಧರ್ಮಸ್ಥಳದ ಸಂಪತ್ತಿನ ಬಗ್ಗೆ ಮಾತನಾಡಿದ್ದಾರೆ. ಅದೊಂದು ಕಾಲ ಇತ್ತು. ಗಜ್ನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ಹಿಂದೂ ದೇಗುಲಗಳ ಮೇಲೆ ದಾಳಿ ಮಾಡಿ ಸಂಪತ್ತನ್ನ ಸೂರೆಗೈತಾ ಇದ್ರು. ರಾಮನ ನೆಲದಲ್ಲಿದ್ದ ಮಂದಿರ ಕೆಡವಿ ಮಸೀದಿ ನಿರ್ಮಿಸಿ ಮ್ಲೇಚ್ಛರು ಗಹಗಹಿಸಿ ನಕ್ಕಿದ್ರು. ಆದರೆ ಕಾಲ ನಂತರದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ಜೋರಾಗಿದೆ. ಇತ್ತೀಚೆಗೆ ಧರ್ಮಸ್ಥಳ ವಿರುದ್ಧ ಮನಸೋ ಇಚ್ಛೆ ಆರೋಪ ಮಾಡಲಾಗಿತ್ತು. ನಿನ್ನೆ ಧರ್ಮಸ್ಥಳದ ವಿರೋಧಿಗಳೆಲ್ಲ ಬೆಂಗಳೂರಲ್ಲಿ ಒಂದಾಗಿದ್ರು. ಧರ್ಮಸ್ಥಳದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಆ ನೆಲದಿಂದ ಮನುವಾದವನ್ನ ಓಡಿಸಬೇಕಿದೆ.
ಶ್ರೀ ಕ್ಷೇತ್ರದ ವಿರುದ್ಧ ಸುಭಾಷಿಣಿ ಅಲಿ ವಾಗ್ದಾಳಿ. I have been reading about Dharmasthala. I have been trying to understand what is this system in Dharmasthala that we are fighting. And I can only say this system in Dharmasthala is the real system of Manuvad. And we have to understand that we have to fight this Manuvad if we want to have justice in our country. ಧರ್ಮಸ್ಥಳದಲ್ಲಿ ಅಪಾರ ಹಣ ಒಡವೆ ಇದೆ. People who have got religious power, money power, land power, how did they use this power? To take away the land of the Dalits, the untouchable community. In the last 50 years, this is what they have been doing. Taking away the land from the poor people, using their religious power and their money power to expand their wealth, to expand their land. ಧರ್ಮಸ್ಥಳದಲ್ಲಿ ಕಮ್ಯುನಿಸ್ಟರಿಂದ ಹೋರಾಟ. I am proud that the communists in that area were part of the struggle against those Manuvadi forces who were controlling that temple. Many others were there also, yes, but the communists were also there. ದೇಗುಲದ ಮಾಲೀಕರು ದೇಶ ವಿರೋಧಿಗಳಾಗಿದ್ರು. Who became the owners of that temple, became the owners of that land in the time of the British, were British supporters. They were anti-national. They were against Tipu Sultan, who was fighting the British. They supported the British. And as a result, they were given the land. They were given the temple. ಧರ್ಮಸ್ಥಳದಲ್ಲಿ 3 ಲಕ್ಷ ಕೋಟಿ ವಾರ್ಷಿಕ ವಹಿವಾಟು. ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಅವರು ನಡೆಸ್ತಾ ಇದ್ದಾರೆ. ವಾರ್ಷಿಕ ವಹಿವಾಟು 3 ಲಕ್ಷ ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ಅಂತಂದ್ರೆ ಅಸಾಧಾರಣವಾದದ್ದು ಗೆಳೆಯರೆ. ಕರ್ನಾಟಕ ರಾಜ್ಯದ ಬಜೆಟ್ ಅಸಲಿಗೆ 4 ಲಕ್ಷ ಕೋಟಿ ರೂಪಾಯಿ ಇದೆ. 7 ಕೋಟಿ ಜನರ ಒಂದು ವರ್ಷದ ಬಜೆಟ್ 4 ಲಕ್ಷ ಕೋಟಿ ಇರುವಾಗ ಒಂದು ಸಂಸ್ಥೆ 3 ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟು ನಡೆಸ್ತದೆ ಅಂತಂದ್ರೆ ಅದು ಯಾವ ಪ್ರಮಾಣದ್ದು ಯಾವ್ಯಾವ ರೂಪದಲ್ಲಿ ನಡೆಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಧರ್ಮಸ್ಥಳದ ವಿರುದ್ಧ ಕಮ್ಯುನಿಸ್ಟ್ ನಾಯಕರು ನೇರ ಆರೋಪ ಮಾಡುತ್ತಿದ್ದಾರೆ. ದೇಗುಲದ ಆದಾಯದ ಬಗ್ಗೆಯೇ ಪದೇ ಪದೇ ಮಾತಾಡ್ತಿದ್ದಾರೆ. ಅದರ ಅರ್ಥ ನೀವೇ ಅರ್ಥ ಮಾಡಿಕೊಳ್ಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.